ಬದುಕು ಮತ್ತು ಇತರರಿಗೂ ಬದುಕಲು ಬಿಡು ಎಂಬ ತತ್ವವನ್ನು ಜಗತ್ತಿಗೆ ಕೊಟ್ಟು ಹೋದ ಭಗವಾನ್ ಮಹಾವೀರರ ಬದುಕೆ ನಮಗೆ ಆದರ್ಶ. ಅವರ ತತ್ವವನ್ನು ಅಳವಡಿಸಿಕೊಳ್ಳುವುದರಿಂದ ಬದುಕು ಬೆಳಗುವುದು. ಅಹಿಂಸೆ, ಅಪರಿಗ್ರಹ, ಸತ್ಯ, ಇಂದ್ರಿಯ ನಿಗ್ರಹ ತತ್ವವನ್ನು ನಮಗೆ ತಿಳಿಸಿ ಹೋದವರು, ಜೈನ ತತ್ವವನ್ನು ಪ್ರಖರವಾಗಿಸಿದವರು ಮಹಾವೀರರು ಎಂದು ಪರಮ ಪೂಜ್ಯ 108 ಏಲಾಚಾರ್ಯ ಶ್ರೀ ಪ್ರಸಂಗಸಾಗರ ಮಹಾರಾಜ ಅವರು ಹೇಳಿದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉತ್ತರ ಕನ್ನಡ ಇವರ ಆಶ್ರಯದಲ್ಲಿ ಕುಮಟಾ ಹವ್ಯಕ ಸಭಾಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಭಗವಾನ್ ಮಹಾವೀರ ಜಯಂತಿಯಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದರು. ವರ್ಧಮಾನನ ಜನ್ಮದ ಕಥನವನ್ನು ಮಾತುಗಳ ಮೂಲಕ ಚಿತ್ರಿಸಿದ ಪ್ರಸಂಗಸಾಗರರು ಮಹಾವೀರನ ಹುಟ್ಟಿನ ಸಂದರ್ಭದಲ್ಲಿ ಸಾಕ್ಷಾತ್ ಕುಬೇರನು, ದೇವತೆಗಳು, ಇಂದ್ರನು ಭೂಮಿಗೆ ಬಂದು ಕೊಂಡಾಡಿದ್ದಾರೆ ಎಂದು ವಿವರಿಸಿದರು. ಯಾವುದೇ ಜಾತಿ, ಮತ, ಪಂಥದ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಬದುಕುತ್ತಿರುವುದೇ ಕುಮಟಾದ ಹೆಗ್ಗುರುತು ಎಂದು ಶ್ರೀಗಳು ಶ್ಲಾಘಿಸಿದರು. ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಕಾರ್ಯಕ್ರಮ ಉದ್ಘಾಟಿಸಿದರು. ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್, ತಹಸೀಲ್ದಾರ್ ಕೃಷ್ಣ ಕಾಮ್ಕರ್, ಜೈನ ದಿಗಂಬರ ಸಂಘದ ಎಂಸಿ ನಾಯ್ಕ್, ಚಂದ್ರುಗೌಡ, ಚೆನ್ನಭೈರಾದೇವಿ ದಿಗಂಬರ ಮಹಿಳಾ ಸಂಘದ ರಾಜೇಶ್ವರಿ ಜೈನ್, ಕ್ಷೇತ್ರ ಪುರಸಭಾ ಮುಖ್ಯಾಧಿಕಾರಿ ವಿದ್ಯಾಧರ್ ಕಲಾದಗಿ, ಸಿಪಿಐ ಯೋಗೇಶ್ ಮುಂತಾದವರು ಉಪಸ್ಥಿತರಿದ್ದರು. ಸಿಎ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ರಜತ್ ಕುಮಾರ್ ಜೈನ್, ಎಸ್ಎಲ್ಸಿಯಲ್ಲಿ ಸಾಧನೆ ಮಾಡಿದ ಪೂರ್ವಿ ಜೈನ್ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಶ್ರೇಯಸ್ ಜೈನ್ ಇವರುಗಳ ಸಾಧನೆಯನ್ನು ಗುರುತಿಸಿ ಗೌರವಿಸಲಾಯಿತು. ಜೈನ ಮತ್ತು ಅಜೈನ್ ಆಗಿರ್ಬೋದು, ಬೇರೆ ಬೇರೆ ಧರ್ಮಗಳನ್ನು ಆಗಿರ್ಬೋದು, ಇಲ್ಲೆಲ್ಲರೂ ಒಂದಾಗಿ ಇರ್ತಾರೆ, ಒಗ್ಗಟ್ಟಾಗಿರ್ತಾರೆ. ಯಾವುದೂ ಭೇದ ಭಾವ ಇಲ್ಲದೆ ಜೀವಿಸ್ತಿದಾರಲ್ಲ, ಅದಕ್ಕಿಂತ ದೊಡ್ಡದೇ ಭಾರತದ ಪರಿಚಯನೇ ಹೇಳಬೇಕು. ಇಲ್ಲಿ ಬಹಳ ಕುಟುಂಬದ ಈ ಕುಮಟಾದಲ್ಲಿ ಎಲ್ಲರೂ ಒಂದಾಗಿ ಬಾಳ್ತಿದಾರಲ್ಲ, ಆ ಮಹಾವೀರ ತತ್ವದ ಆಚರಣೆಯ ಬದುಕು ಮತ್ತು ಬದುಕಲು ಬಿಡು ಒಂದಾಗಿ ಇರೋದು ವಾಸ್ತವನ ಅದನ್ನು ಪ್ರೇರಣೆ ಮಾಡ್ತಿರಲ್ಲ, ಅದಕ್ಕಿಂತ ದೊಡ್ಡದು ಯಾವುದು ಪರಿಚಯ? ಅದೇ ಕುಮಟಾದಲ್ಲಿ ನಗರದ ಎಲ್ಲರಿಗೂ, ಈ ತಾಲೂಕಿನಲ್ಲಿ, ಈ ಪೂರ ಈ ಕಾರವಾರ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಗೆ ಎಲ್ಲರೂ ನನ್ನ ಆಶೀರ್ವಾದ. ಭಗವಾನ್ ಮಹಾವೀರ ಸ್ವಾಮಿ ಸರ್ಕಾರದಿಂದ ಮತ್ತು ಪಂಚಾಯಿತಿಯಿಂದ ಆಗಲಿ, ಈ ಜಿಲ್ಲಾ ಮಟ್ಟದಲ್ಲಿ ಆಗಿರುವಂಥ ಎಲ್ಲ ಆಫೀಸರಿಗೆ, ನನ್ನ ಆ ಸದಸ್ಯರಿಗೆ ನನ್ನ ತುಂಬ ಈ ಮಹಾವೀರ ಭಗವಾನ ಶುಭಾಶಯ ಹೇಳ್ತಾ, ನಿಮಗೂ ಕೂಡ ಅವರ ಜೀವನ ನಿಮಗೆ ಜೀವನದಲ್ಲಿ ಬರಲಿ ಅಂತ ನಾನು ಆಶಿಸ್ತೇನೆ. ಅವ್ರಿಗೆ ಆಶೀರ್ವಾದ ಕೊಡ್ತೇನೆ. ಎಲ್ಲರಿಗೂ ನನ್ನ ಈ ಸದಸ್ಯ ಪಂಚಾಯತ್ ಎಲ್ಲ ಜನರಿಗೆ ಕೊಡ್ತಾ ಇದ್ದೇನೆ. ಜೈನ ಶಾಸ್ತ್ರ ಹೇಳ್ತದೆ, ಜೈನ ಆಗಮ ಹೇಳ್ತದೆ, ಜೈನ ಮಹಾನ್ ಪುರುಷರು ಹೇಳಿದ್ದಾರೆ. ಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.